ಕೇಂದ್ರ ಸರ್ಕಾರದ ವಿರುದ್ಧ ಚಿತ್ರದುರ್ಗದಲ್ಲಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಹರಿಹಾಯ್ದಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಪೂರ್ಣಿಮಾ ಶ್ರೀನಿವಾಸ್ ಅವರು ಮಾತನಾಡಿದ್ದಾರೆ. ಇತ್ತೀಚೆಗೆ ಲೋಕಸಭೆಯಲ್ಲಿ ಮಂಡನೆಯಾದ ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿ ನೀಡುವ ನಾರಿ ಶಕ್ತಿ ವಂದನಾ ವಿಧೇಯಕವನ್ನು ನಾವು ವಿರೋಧಿಸುತ್ತಿಲ್ಲ, ಅದರ ಹಿಂದಿನ ಷಡ್ಯಂತ್ರವನ್ನಷ್ಟೇ ವಿರೋಧಿಸುತ್ತಿದ್ದೇವೆ ಎಂದು ಅವರು ತಿಳಿಸಿದರು. ಇನ್ನು ಮಹಿಳಾ ಮೀಸಲಾತಿ ಶೇಕಡಾ 33ರಷ್ಟು ವಿಚಾರವಾಗಿ ಆಡಳಿತ ಪಕ್ಷಕ್ಕೆ ಬಹುಮತವಿದ್ದರೂ ಲೋಪದೋಷದಿಂದ ಕೂಡಿದ ಕಾರಣ ಬೆಂಬಲ ಸಿಗಲಿಲ್ಲ. ಬಿಜೆಪಿಯವರು ದೂರದೃಷ್ಟಿಯಿಲ್ಲದೆ ಮಹಿಳಾ ಮೀಸಲಾತಿ ಮಂಡನೆ ಮಾಡಿರುವುದು ಸರಿಯಲ್ಲ. ಇನ್ನು ಇದರಲ್ಲಿನ ಲೋಪದೋಷಗಳ ಬಗ್ಗೆ ಜನಜಾಗೃತಿ ಅಗತ್ಯವಾಗಿದೆ. ವಿರೋಧ ಪಕ್ಷದವರಿಗೆ ಚರ್ಚೆಗೆ ಅವಕಾಶ ನೀಡದೆ ಏಕಾಏಕಿ ಮಂಡನೆ ಮಾಡಿದ್ದು ಯಾವ ನ್ಯಾಯ? ಶೇಕಡಾ 33ರಷ್ಟು ಮೀಸಲಾತಿ ಬಿಲ್ ಮಾತ್ರವೇ ಪಾಸ್ ಮಾಡಬೇಕಿತ್ತು. ಅದನ್ನು ಬಿಟ್ಟು ಕ್ಷೇತ್ರ ಪುನರ್ವಿಂಗಡಣೆ ಅಗತ್ಯವಿರಲಿಲ್ಲ. ಮಹಿಳಾ ಮೀಸಲಾತಿ ಮಸೂದೆಗೆ ಕಾಂಗ್ರೆಸ್ ಮಹಿಳೆಯರ ವಿರೋಧಿ ಕಾಂಗ್ರೆಸ್ ಪಕ್ಷವೆಂದು ಹೇಳುತ್ತಿರುವುದು ಬಿಜೆಪಿಯ ಮಹಿಳೆಯರ ಭಾವನೆ ಚೆಲ್ಲಾಟವಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಅವರು ಪ್ರಶ್ನಿಸಿದ್ದಾರೆ. ಇದರ ಜೊತೆಗೆ ಪ್ರತಿಪಕ್ಷಗಳ ಡಿಲಿಮಿಟೇಷನ್ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿಯೇ ಹೊರತು ಮಹಿಳಾ ಮೀಸಲಾತಿ ಮಸೂದೆಗಲ್ಲ. ಕೇಂದ್ರವು ಪ್ರಾಮಾಣಿಕವಾಗಿದ್ದರೆ 2023ರ ಕಾನೂನನ್ನು ಜಾರಿಗೆ ತರಲಿ. ನಾರಿ ಶಕ್ತಿ ವಂದನಾ ಚೌಕಟ್ಟು ಎಂದು ವ್ಯಾಪಕವಾಗಿ 2023ರಲ್ಲಿ ಕರೆಯಲ್ಪಡುವ ಕಾನೂನು ಶಾಸಕಾಂಗಗಳಲ್ಲಿ ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿಯ ಅನುಷ್ಠಾನವನ್ನು ಹೊಸ ಜನಗಣತಿ ಪೂರ್ಣಗೊಳಿಸಿ ನಂತರ ಡಿಲಿಮಿಟೇಷನ್ ಬಗ್ಗೆ ಚರ್ಚಿಸಿ ಅನುಷ್ಠಾನಗೊಳಿಸಲಿ. ಅದನ್ನು ಬಿಟ್ಟು ವಿನಾಕಾರಣ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳ ಮೇಲೆ ಗೂಬೆ ಕೂರಿಸುವುದು ಸರಿಯಲ್ಲ ಎಂದು ಪೂರ್ಣಿಮಾ ಶ್ರೀನಿವಾಸ್ ಅವರು ಹರಿಹಾಯ್ದಿದ್ದಾರೆ. ಸೊ ಈ ಮಹಿಳಾ ಮೀಸಲಾತಿ ಅನ್ನುವಂಥದ್ದಕ್ಕೆ ನಮ್ಮ ಪಕ್ಷದ ವಿರೋಧ ಇಲ್ಲ. ಏನು 2023ರಲ್ಲಿ ತಾವು ಇಂಪ್ಲಿಮೆಂಟ್ ಮಾಡಿದ್ದೀರಾ ಅದನ್ನು ಜಾರಿಗೊಳಿಸಿ ಅನ್ನುವಂಥದ್ದು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಒಂದು ವಾದ. 2023ರಲ್ಲಿ ನೀವು ಮಹಿಳಾ ಮೀಸಲಾತಿಯನ್ನು ಒಪ್ಪಿಕೊಂಡ ಮೇಲೆ ಎಲ್ಲರೂ ಕೂಡ ಅದಕ್ಕೆ 2 ಸದಸ್ಯರು ಬಿಟ್ಟು 543ರಲ್ಲಿ 2 ಸದಸ್ಯರು ಬಿಟ್ಟು ಎಲ್ಲರೂ ಸಹಮತ ಕೊಟ್ಟಿದ್ದಾರೆ. ಅದನ್ನು 2024 ಚುನಾವಣೆಯಲ್ಲಿ ನಿಮಗೆ ಮಹಿಳೆಯರ ಬಗ್ಗೆ ಅಷ್ಟು ಗೌರವ ಇದ್ದಿದ್ದರೆ 2024 ಚುನಾವಣೆಗೆ ನೀವು ಅಪ್ಲೈ ಮಾಡ್ಬೋದಿತ್ತು, ಇಂಪ್ಲಿಮೆಂಟ್ ಮಾಡ್ಬೋದಿತ್ತು, ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಏನು ಹೇಳಿದ್ರು, ನಾವು 2027ಕ್ಕೆ ಸೆನ್ಸಸ್ ಮುಗಿಯುತ್ತೆ, ಆ ಸಂದರ್ಭದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಈಗ ಮೊನ್ನೆ ಏನು ಹೇಳ್ತಾರೆ, 2011 ಸೆನ್ಸಸ್ನೇ ನಾವು ತೊಗೊಂಡು ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತು ಮಹಿಳಾ ಮೀಸಲಾತಿ ಜೊತೆಗೆ OBCಗಳಿಗೂ ಕೂಡ ಗಮನ ಕೊಡಬೇಕು. ಮಹಿಳಾ ಮೀಸಲಾತಿ ಕೊಡೋದೇ ಅಲ್ಲ, OBCಗೂ ಕೂಡ ಅದರಲ್ಲಿ ಅವಕಾಶಗಳನ್ನ ಕೊಡಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ನಿಲುವು. ಮತ್ತು ಅನೇಕ ಪಕ್ಷಗಳ ಅಖಿಲೇಶ್ ಯಾದವ್ ಅವರು ಕೂಡ ಪಾರ್ಲಿಮೆಂಟಲ್ಲಿ ಮಾತಾಡಿರುವಂಥದ್ದನ್ನು ನಾವು ನೋಡಿದ್ದೀವಿ. ಬೇರೆ ಬೇರೆ ನಾಯಕರು ಕೂಡ OBC ಇದ್ರ ಬಗ್ಗೆ ಮಾತಾಡಿರುವಂಥದ್ದನ್ನು ನಾವು ನೋಡಿದ್ದೀವಿ. ಅಂದರೆ ಮಹಿಳಾ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕೊಡೋ ರೀತಿ ಹಿಂದುಳಿದ ವರ್ಗದವರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ನಾಯಕರ ಒಂದು ವಾದ ಆಗಿದೆ. ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ಹಾಗಾಗಿ ಮಹಿಳಾ ಮೀಸಲಾತಿ ಹೆಸರಲ್ಲಿ ಏನು ಕೇಂದ್ರ ಸರ್ಕಾರ ನಡ್ಕೊಂಡಂಥ ರೀತಿ ನಿಜವಾಗ್ಲೂ ನಾಚಿಕೆಗೇಡಿನ ಒಂದು ಸಂಗತಿ. ದಕ್ಷಿಣ ಭಾರತವನ್ನು ನೆಗ್ಲೆಕ್ಟ್ ಮಾಡುವಂಥದ್ದು. ಈಗಲೇ ದಕ್ಷಿಣ ಭಾರತದ ರಾಜ್ಯಗಳು ನಾವು ಏನು ಟ್ಯಾಕ್ಸ್ ಹೆಚ್ಚಾಗಿ ಕಟ್ಟಿ ಕೂಡ ನಮಗೆ ಬರ್ತಾ ಇರುವಂಥ ಅನುದಾನ ಕಡಿಮೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಕೋರ್ಟ್ ಮುಖಾಂತರ ಫೈಟ್ ಮಾಡಿರುವಂಥದ್ದನ್ನು ನಾವು ನೋಡಿದ್ದೇವೆ. ತಮಿಳುನಾಡಿನವರು ಕೂಡ ಫೈಟ್ ಮಾಡಿರುವಂಥದ್ದನ್ನು ನಾವು ನೋಡಿದ್ದೇವೆ. ಮತ್ತು GST ನಾವು ಹೆಚ್ಚಾಗಿ ಕಟ್ತಾ ಇರುವಂಥದ್ದು ನಮಗೆಲ್ಲ ಗೊತ್ತಿದೆ. ಅದಲ್ಲದೆ ಈ ದಕ್ಷಿಣ ಭಾರತದ ರಾಜ್ಯಗಳು ಯಾವಾಗಲೂ ಕೂಡ ಸಾಕ್ಷರತೆಗೆ ಇಂಪಾರ್ಟೆನ್ಸ್ ಕೊಟ್ಟಿದೆ ಮತ್ತು ಪಾಪ್ಯುಲೇಷನ್ ಕಂಟ್ರೋಲ್ಗೆ ಹೆಚ್ಚು ಗಮನ ಕೊಟ್ಟಿದೆ. ರಾಜ್ಯಗಳನ್ನು ಅಭಿವೃದ್ಧಿಗೆ, ಇಲ್ಲಿ ಯಾವುದೇ ಪಕ್ಷ ಆಡಳಿತ ಮಾಡಿರಲಿ ನಮ್ಮ ರಾಜ್ಯದಲ್ಲಿ, ಆ ಎಲ್ಲ ಪಕ್ಷಗಳು ಕೂಡ ಈ ರಾಜ್ಯದ ಅಭಿವೃದ್ಧಿಗೆ ಗಮನ ಕೊಟ್ಕೊಂಡು ಬಂದಿದೆ. ಹಾಗಿದ್ದಾಗಲೂ ಕೂಡ ನೀವು ನಮಗೆ ಬರೆ ಹಾಕುವಂಥದ್ದು, ಸೌತ್ ರಾಜ್ಯಗಳಿಗೆ ಬರೆ ಹಾಕುವಂಥದ್ದು ಸರಿಯಲ್ಲ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಮಾಡೋಕ್ಕೆ ಮುಂಚೆ ಚರ್ಚೆ ಆಗಬೇಕು. ಮತ್ತು ಯಾವುದೇ ರಾಜ್ಯಗಳಿಗೆ ಅನ್ಯಾಯ ಆಗದೇ ಇರೋ ಹಾಗೆ, ಅಸಮತೋಲನ ಆಗದೇ ಇರೋ ಹಾಗೆ, ದೇಶದಲ್ಲಿ ಉತ್ತರ ದಕ್ಷಿಣ ಅನ್ನುವಂಥ ಭೇದ ಭಾವ ಬರದೆ ಒಂದು ಸರಿಯಾದ ಮಾರ್ಗದಲ್ಲಿ ಡಿಲಿಮಿಟೇಷನ್ ಆಗಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ಒಂದು ಆಗ್ರಹ ಆಗಿದೆ. ಹಾಗಾಗಿ ಮಹಿಳಾ ಮೀಸಲಾತಿ ಏನು 23ರಲ್ಲಾಗಿದೆ ಅದನ್ನೇ ಈಗಿರುವಂಥ 543ಕ್ಕೆ ಇಂಪ್ಲಿಮೆಂಟ್ ಮಾಡಿ ಸುಮ್ಮನೆ ಕಾಲಹರಣ ಮಾಡುವಂಥದ್ದು ಮತ್ತು ಮುಂದಕ್ಕೆ ಹಾಕುವಂಥ ಕೆಲಸವನ್ನು ತಾವು ಮಾಡಬೇಡಿ ಅಂತ ಹೇಳಿ